ಭಗವಂತನ ದೇವ ಎಷ್ಟು ಎತ್ತರದಲ್ಲಿದ್ದಾನೆ, ಅವನ್ ಕೆಳಗಡೆ ನೀರ್ ಹೋಗೋದೇ ಇಲ್ಲ. ಹೇಗೆ ನೀವು ನನ್ನ ಮಡಿಲಲ್ಲಿ ಎತ್ಕೊಂಡಿದ್ರು ಹಾಗೆ ಅವನು ನಮ್ಮೆಲ್ಲರನ್ನ ಮಡಿಲಲ್ಲಿ ಎತ್ಕೋತಾನೆ. ಮತ್ತೆ ನಾವೆಲ್ಲರೂ ಸುರಕ್ಷಿತವಾಗಿರ್ತೀವಿ ಅಲ್ವಾ ಅಮ್ಮ? ಹೇಳಿ ಅಪ್ಪ. ನಾವೆಲ್ಲ ಗೋವರ್ಧನ ಪರ್ವತದ ಕಡೆ ಹೋಗೋಣ, ಅಲ್ಲಿ ನಮ್ಗೆ ಏನಾದ್ರೂ ಆಸರೆ ಖಂಡಿತ ಸಿಗುತ್ತೆ. ಬನ್ನಿ. ಸತ್ಯ ಹೇಳ್ತಿದ್ದಾನೆ ಕೃಷ್ಣ. ನಾರಾಯಣ ನಾರಾಯಣ. ಪ್ರಭು, ಇಂದ್ರ ತನ್ನ ಅಹಂಕಾರದಲ್ಲಿ ಇದನ್ನು ಮರೆತಿದ್ದಾನೆ. ಅವನು ಕೇವಲ ದೇವತೆಗಳ ರಾಜನೆಂದು, ಮತ್ತದು ನಿಶ್ಚಿತ ಸಮಯಕ್ಕಾಗಿ. ದೇವರ್ಷಿ, ನಿರಂಕುಶ ಶಕ್ತಿ ಎಂದಿಗೂ ಅಹಂಕಾರದ ಜನನಿಯಾಗಿರುತ್ತದೆ. ಮತ್ತು ಅಹಂಕಾರ ಎಚ್ಚೆತ್ತಾಗ ಅವನಿಂದ ಸತ್ಯ ಅಸತ್ಯ ಮತ್ತು ಪಾಪ ಪುಣ್ಯಗಳ ಭೇದ ಮಾಯವಾಗುತ್ತದೆ. ಮತ್ತು ಅದೇ ಅಹಂಕಾರ ಅನ್ಯಾಯದ ಸೀಮೆ ದಾಟಿದಾಗ ಅದೇ ಅವನ ವಿನಾಶಕ್ಕೂ ಕಾರಣವಾಗುತ್ತದೆ. ನೀವು ಹೇಳಿದ್ದು ಸತ್ಯ ಪ್ರಭು. ಶಕ್ತಿಗಳ ಮೇಲೆ ನಿಯಂತ್ರಣವಿರುವುದು ಅವಶ್ಯಕ, ಇಲ್ಲದಿದ್ದರೆ ಅದು ವಿನಾಶದೆಡೆಗೆ ಕೊಂಡೊಯ್ಯುತ್ತದೆ. ಕಂಸನಿಗಾದಂತೆ ಅವನು ತನ್ನ ಶಕ್ತಿಗಳನ್ನು ಧರಿಸಲು ಯೋಗ್ಯನಾಗಿಲ್ಲ. ಆದ್ದರಿಂದ ಅವನ ಶಕ್ತಿಗಳೇ ಅವನ ಪೂರ್ವಜನ್ಮದ ನೆಪದಲ್ಲಿ ಆತನನ್ನು ಮೃತ್ಯುವಿನೆಡೆಗೆ ಒಯ್ಯುತ್ತದೆ. ಮಾತೆ, ಈಗ ನನಗೆ ಇದನ್ನು ತಿಳಿಯುವ ಜಿಜ್ಞಾಸೆ ಹೆಚ್ಚುತ್ತಿದೆ. ಆ ಪಾಪಿ ಮೂರ್ಖ ಕಂಸನ ಜೊತೆ ಮುಂದೆ ಏನು ಘಟಿಸಬಹುದೆಂದು. ಸಾಕು, ಭಗವಂತ ಕಂಸನಿಗೆ ನಿಮ್ಮ ಕಥೆ ಉಪಕಥೆಯಲ್ಲಿ ಯಾವ ಆಸಕ್ತಿಯೂ ಇಲ್ಲ. ಇದು ನಮ್ಮದು ಮಾತ್ರವಲ್ಲ, ನಿಮ್ಮ ಸ್ವಂತ ಕಥೆಯೂ ಇದೇ ಆಗಿದೆ. ಪೂರ್ವದ ಕಥೆ. ಯುಗಗಳ ಹಿಂದೆ ಭಗವಂತ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ ಭಗವಂತ ವಿಷ್ಣುವಿನ ದರ್ಶನಕ್ಕಾಗಿ ವೈಕುಂಠಕ್ಕೆ ಆಗಮಿಸಿದ್ದರು. ಮತ್ತು ಆ ಸಮಯದಲ್ಲಿ ನೀವು ಸ್ವತಃ ಇಲ್ಲಿಯ ದ್ವಾರಪಾಲಕರಾಗಿದ್ದೀರಿ. ನಾವು ವಿಷ್ಣುವಿನ ದರ್ಶನಕ್ಕಾಗಿ ಬಂದಿದ್ದೇವೆ. ನಮಗೆ ಒಳ ಪ್ರವೇಶಿಸಲು ದಯವಿಟ್ಟು ಅನುಮತಿ ನೀಡಿ. ಈ ನಾಲ್ವರು ಬಾಲಕರು ಭಗವಂತ ವಿಷ್ಣುವಿನ ಬಳಿ ಹೋಗಿ ಅವರ ಸಮಯ ನಷ್ಟ ಮಾಡುತ್ತಾರೆ. ಮುನಿವರ್ಯ, ಈ ಸಮಯ ನಾವು ಭಗವಂತನನ್ನು ನೋಡಲು ಬಿಡುವಂತಿಲ್ಲ. ಏಕೆ ದ್ವಾರಪಾಲಕ? ಇದು ಅವರ ವಿಶ್ರಾಂತಿಯ ಸಮಯ. ಈ ಸಮಯ ಅವರು ನಿದ್ರೆಯಲ್ಲಿ ಲೀನವಾಗಿದ್ದಾರೆ. ನೀವಿಬ್ಬರು ಅಸತ್ಯ ನುಡಿದಿರಿ. ಭಗವಂತ ವಿಷ್ಣು ತನ್ನ ಭಕ್ತರಿಗಾಗಿ ಸದಾ ಉಪಸ್ಥಿತರಿರುತ್ತಾರೆ. ನನಗನ್ನಿಸುತ್ತಿದೆ ನಿಮಗೆ ಅಹಂಕಾರ ಬಂದಿದೆ. ಅಹಂಕಾರಿಗೆ ಈ ವೈಕುಂಠದಲ್ಲಿ ಪ್ರವೇಶವಿಲ್ಲ. ಹಾಗಾಗಿ ನೀವೀಗ ಭಗವಂತನಿಂದ ದೂರವಾಗಬೇಕು. ಮತ್ತು ನೀವಿನ್ನು ಅಸುರ ಪ್ರವೃತ್ತಿಯ ಜೊತೆಗೆ ಮನುಷ್ಯ ಕುಲದಲ್ಲಿ ಜನ್ಮವೆತ್ತಬೇಕು. ಕಥೆ ಚೆನ್ನಾಗಿದೆ, ಈಗ ಇದನ್ನು ಹೇಳಿಬಿಡಿ. ಅದರ ನಂತರ ಏನಾಯಿತು? ನಮಗೆ ಆ ಸಮಯಕ್ಕೆ ನಮ್ಮ ತಪ್ಪಿನ ಅರಿವಾಯಿತು. ಮತ್ತು ನಮ್ಮ ದುರ್ವಿಧಿ ಎಂದರೆ ನಾವು ನಮ್ಮ ಭಗವಂತನಿಂದ ದೂರವಿರುವುದು ಅಸಾಧ್ಯವಾಗಿತ್ತು. ಹಾಗಾಗಿ ಮುನಿಕುಮಾರರ ಶಾಪದಿಂದ ಪಾರಾಗಲು ನಾವು ನಮ್ಮ ಭಗವಂತನ ಬಳಿ ಹೋದೆವು. ನಮ್ಮಿಬ್ಬರನ್ನು ಕ್ಷಮಿಸಿಬಿಡಿ ಪ್ರಭು. ಮುನಿಕುಮಾರರ ಶಾಪದಿಂದ ನಮಗೆ ಮುಕ್ತಿ ನೀಡಿ. ಮುನಿಕುಮಾರರು ಕೇವಲ ಭಗವಂತ ಬ್ರಹ್ಮನ ಮಾನಸ ಪುತ್ರರಲ್ಲ, ಬದಲಿಗೆ ತಪಸ್ಸಿದ್ಧಿಯಲ್ಲೂ ಶ್ರೇಷ್ಠರು. ಆದ್ದರಿಂದ ಅವರ ಮೂಲಕ ಪಡೆದ ಶಾಪ ಫಲಿತವಾಗಲೇಬೇಕು. ಆದರೆ ಅವರ ಶಾಪದಿಂದ ಮುಕ್ತಿ ಪಡೆಯಲು ನಾನು ನಿಮಗೆ 2 ಮಾರ್ಗ ಸೂಚಿಸಬಲ್ಲೆ. ಒಂದು, ನೀವು ಭೂಮಿಯ ಮೇಲೆ 7 ಬಾರಿ ನನ್ನ ಭಕ್ತರಾಗಿ ಜನಿಸಬೇಕು, ಅಥವಾ 3 ಬಾರಿ ನನ್ನ ಶತ್ರುಗಳಾಗಿ. ಮತ್ತು ಅದರ ನಂತರ ನೀವಿಬ್ಬರು ಅಲ್ಲಿ ಶಾಪ ಮುಕ್ತರಾದಾಗ ವೈಕುಂಠದಲ್ಲಿ ಪುನಃ ನಿಮ್ಮ ಪ್ರವೇಶ ಸಾಧ್ಯ. ಕಥೆ ಸುಂದರವಾಗಿದೆ, ಆದರೆ ಅಸತ್ಯವಾಗಿದೆ. ಇದಕ್ಕೆ ಸಾಕ್ಷಿ ಭಗವಂತ ಕಂಸ ಸ್ವತಃ ಇಲ್ಲಿಗೆ ಬಂದಿದ್ದಾರೆ ಮತ್ತು ಶೀಘ್ರವಾಗಿ ಆ ವಂಚಕನ ವಧೆ ಮಾಡಿ ಈ ವೈಕುಂಠದ ಮೇಲೆ ತನ್ನ ಆಧಿಪತ್ಯ ಸ್ಥಾಪಿಸುತ್ತಾರೆ. ಜಯ ವಿಜಯ, ಜಯ ವಿಜಯ, ಜಯ ವಿಜಯ. ನನಗೆ ಮೊದಲಿನಿಂದಲೇ ತಿಳಿದಿತ್ತು ಇದು ಆ ವಿಷ್ಣುವಿನ ಮಾಯೆ ಎಂದು. ಓಡಿ ಹೋದರು. ಓ ಚಕ್ರಧಾರಿ, ನೋಡು, ಬಂದಿದ್ದಾನೆ ಭಗವಂತ ಕಂಸ ವಿಷ್ಣು.
ನಾವೆಲ್ಲ ಮುಳುಗೋಗ್ತೀವಿ. ಬೇಗ ಬನ್ನಿ. ಮಳೆ ಬರ್ತಿದೆ. ಜೋರಾಗಿ ಮಳೆ ಬರ್ತಾ ಇದೆ. ಕೃಷ್ಣ ಕಾಪಾಡು, ಕಾಪಾಡಿ. ಗೆಳತಿಯರೇ, ನಾನು ಬರ್ತಾ ಇದ್ದೀನಿ. ಗೆಳತಿಯರೇ, ರಾಧೆ ನಾನು ಕೀರ್ತಿ ಹಿಡ್ಕೊಂಡು ನಾನು ಹೋಗ್ತೀನಿ. ಈಗ ನಾನೇ ಏನಾದ್ರೂ ಮಾಡ್ಬೇಕನ್ಸುತ್ತೆ. ಇದನ್ನ ತಗೊಳ್ಳಿ ಲಲಿತ ವಿಶಾಖ, ಇದನ್ನ ಇಟ್ಕೊಳ್ಳಿ ಬೇಗ. ಬಾ ಕೃಷ್ಣ, ಬಾ. ಎಲ್ರೂ ಬನ್ನಿ. ಕಾಪಾಡಿ ಕೃಷ್ಣ, ನಮ್ಮನ್ನೆಲ್ಲ ಕಾಪಾಡು. ವಾಯುದೇವ, ಈ ಮನುಷ್ಯ ಜಾತಿ ಇರುವುದೇ ಹೀಗೆ. ಎಲ್ಲಿಯವರೆಗೆ ಇವರಿಗೆ ನೋವಿಲ್ಲವೋ, ಕಷ್ಟವಿಲ್ಲವೋ, ಇವರು ಮರೆಯುತ್ತಾರೆ ಮೇಲಿನ ಶಕ್ತಿಯನ್ನು. ಆ ಶಕ್ತಿಯೇ ಇವರ ಸ್ವಾಮಿ ಎಂಬುದನ್ನು. ಅವನ ಆರಾಧನೆ ಮಾಡುವುದು ಇವರ ಕರ್ತವ್ಯವಾಗಿದೆ. ನಿಮ್ಮ ಮಾತಿಗೆ ಸಹಮತವಿದೆ ದೇವರಾಜ. ಇವರಿಗೆ ಸತ್ಯದ ಜ್ಞಾನವಂತೂ ಆಗಿರಲೇಬೇಕು. ಈಗ ನೋಡಿರಿ ಹೇಗೆ ಎಲ್ಲರೂ ತಮ್ಮ ಕಂಗಳಲ್ಲಿ ರಕ್ಷಣೆಯ ಯಾಚನೆ ಮಾಡುತ್ತಾ ನನ್ನ ಎದುರು ನಿಲ್ಲುತ್ತಾರೆ ಮತ್ತು ಎಲ್ಲರ ಮುಂದೆ ನಿಲ್ಲುತ್ತಾನೆ ಆ ಗೊಲ್ಲ. ಅಯ್ಯೋ ಕೃಷ್ಣ, ಕಾಪಾಡು. ಅಯ್ಯೋ ಹುಷಾರು. ಹೆದರಬೇಡ ಪ್ರತಾಪ, ನಾನ್ ಬರ್ತಿದ್ದೀನಿ. ಏನೂ ಆಗಲ್ಲ, ಹೆದರಬೇಡ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಇದು ಎಂತಹ ಲೀಲೆ ಪ್ರಭು. ನಿಮ್ಮ ಇಚ್ಛೆಯೊಂದಿದ್ದರೆ ಇದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ತಡೆಯಬಹುದು. ಹಾ ಮಾತೆ, ಆದ್ರೆ ನನ್ನ ಅಮ್ಮ ಹೇಳ್ತಾಳೆ, ಭಗವಂತ ನಮ್ಗೆ ಸಹಾಯ ಮಾಡೋಕ್ಕಾಗೋದು ನಾವು ಕಷ್ಟದಿಂದ ಪಾರೋಗೋಕೆ ಪ್ರಯತ್ನ ಮಾಡ್ತಿದ್ದಾಗ. ಪ್ರಭು, ಆಜ್ಞೆ ನೀಡಿ, ನಾನೂ ಸಹಾಯ ಮಾಡಲು ಬಯಸುತ್ತೇನೆ. ಹಾ ಮಾತೆ, ಯಾವ್ದಾದ್ರೂ ವಸ್ತು ಬೇಕು. ನಾವು ಅದನ್ನೆಲ್ಲ ಇಟ್ಕೊಂಡು ಮುಂದೆ ಹೋಗೋಕೆ ಸಾಧ್ಯ ಆಗೋ ಹಾಗಿರ್ಬೇಕು. ಓಂ ನಮೋ ನಾರಾಯಣ. ಭಕ್ತಿಗೆ ಶಕ್ತಿಯು ತುಂಬಿರೆ ತಾನೆ, ದೇವನ ಮಮತೆಯ ತೋರಿದೆ ಕಾಯುವ ದಾರಿಯನೇ. ಅಮ್ಮ, ನಿನ್ ಸೆರಗನ್ನ ನನ್ಗಿಷ್ಟು ಉತ್ತ ಕೊಟ್ಟಿಯಲ್ಲ, ಇದ್ರಿಂದ ನಿನ್ ಎಲ್ಲಾ ಮಕ್ಕಳಿಗೂ ರಕ್ಷಣೆ ಸಿಗುತ್ತೆ, ಜೊತೆಗೆ ನಮಗೂ ಕೂಡ ಸಹಾಯ ಆಗುತ್ತೆ. ದಾಮೋದರ,
ದಾಮೋದರ ಏನಾಗಲ್ಲ, ನಾನು ಇದ್ದೀನಿ. ನಡಿ ನಡಿ ಹೋಗೋಣ ಬಾ. ಅಮ್ಮ ನಾನು ಇಲ್ಲಿದ್ದೀನಿ. ಅಮ್ಮ ಕಂದ, ಹಗ್ಗ ಇಟ್ಕೊಂಡಿದ್ದೀನಿ. ಕಂದ, ಕಂದ, ಇದೇನಿದು? ಅಮ್ಮ ನೋಡು, ನನ್ಗೆ ಎಷ್ಟು ಉದ್ದದ ಹಗ್ಗ ಸಿಕ್ಕಿದೆ. ಎಲ್ರೂ ಇದನ್ನ ಹಿಡ್ಕೊಂಡ್ರೆ ಖಂಡಿತ ಎಲ್ರೂ ಸುರಕ್ಷಿತವಾದ ಜಾಗಕ್ಕೆ ಹೋಗ್ಬೋದು. ಬನ್ನಿ ಎಲ್ರೂ ಇದನ್ನ ಹಿಡ್ಕೊಳ್ಳಿ. सर्वतीर्थी विशेषी पावने कामधेनु श्रेष्ठे देवी तुभ्यं नमोस्तुते. ಓಂ ಶ್ರೀ ಗೋವರ್ಧನಾಯ ನಮಃ. ಓಂ ಶ್ರೀ ಗೋವರ್ಧನಾಯ ನಮಃ. ಓಂ ಶ್ರೀ ಗೋವರ್ಧನಾಯ ನಮಃ. ಓಂ ಗೋವರ್ಧನಾಯ ನಮಃ. देवी तुभ्यं नमोस्तुते. ಆಶ್ಚರ್ಯ ದೇವರಾಜ, ಇಷ್ಟು ಕಷ್ಟವನ್ನು ಸಹಿಸಿದ ನಂತರವೂ ಈ ಜನರು ಗೋವರ್ಧನ ಪರ್ವತದ ಜಪ ಮಾಡುತ್ತಿದ್ದಾರೆ ಮತ್ತು ಮಾತೆ ಕಾಮಧೇನು ಅವರಿಗೆ ಸಹಾಯ ಮಾಡುತ್ತಿದ್ದಾರೆ. ಇವರೇನಾದರೂ ಗೋವರ್ಧನ ಪರ್ವತ ತಲುಪಿ ಸುರಕ್ಷಿತವಾದರೆ ಅದು ನಿಮಗೆ ಪರಾಜಯವಾದಂತೆ. ವಾಯುದೇವ, ಪರಾಜಿತನಾಗುವವನು ದೇವರಾಜ ಇಂದ್ರನಲ್ಲ, ವರುಣದೇವ. ತೀವ್ರಗತಿಯಲ್ಲಿ ಹೋಗು. ಅವರು ಗೋವರ್ಧನವನ್ನು ತಲುಪುವ ಮೊದಲೇ ಮಾರ್ಗವನ್ನು ತಡೆ. ನಿನ್ನ ವಿಶಾಲ ಅಲೆಗಳಲ್ಲಿ ಅವರನ್ನು ಮುಳುಗಿಸು. ನಿಮ್ಮ ಆಜ್ಞೆ ದೇವರಾಜ. ಬೇಗ ಹೋಗು. ಗೊತ್ತಿದ್ಯಾ ಮತ್ತೆ ನನ್ನ ಅಮ್ಮ ಹೇಳ್ತಾಳೆ, ಒಳ್ಳೆಯವ್ರ ಕೆಳತನದಿಂದ ಒಳ್ಳೆಯವರಾಗಿರ್ತೀವಿ, ಆದ್ರೆ ಕೆಟ್ಟವ್ರ ಸಹವಾಸ ಮಾಡಿದ್ರೆ ನಾವು ಕೆಟ್ಟವರಾಗ್ತೀವಿ. ಇಂದ್ರದೇವನ್ ಜೊತೆ ಇದ್ದು ವರುಣ ದೇವ ಒಳ್ಳೆಯದು ಮತ್ತೆ ಕೆಟ್ಟದ್ರ ಮಧ್ಯೆ ಇರೋ ವ್ಯತ್ಯಾಸನೇ ಮರ್ತು ಬಿಟ್ಟಿದ್ದಾರೆ. ಆದರೆ ಪ್ರಭು, ಇವರಿಗೆ ಉಚಿತ ಮಾರ್ಗ ತೋರಿಸಲು ನಿಮ್ಮಿಂದಲೇ ಸಾಧ್ಯವಿದೆ. ಯಾರು ಕಾಡಿನಲ್ಲಿ ಸಿಂಹದ ಶಕ್ತಿಯನ್ನು ಅರಿತಿಲ್ಲವೋ ಅವರನ್ನು ಮೂರ್ಖರೆನ್ನುತ್ತಾರೆ. ಈ ಮನುಷ್ಯರಲ್ಲಿ ದೇವರಾಜ ಇಂದ್ರನ ಭಕ್ತಿಯನ್ನು ಒಪ್ಪದವನು ಮಹಾಮೂರ್ಖನಾಗುತ್ತಾನೆ. ನಿನ್ನ ಈ ಮಹಾಮೂರ್ಖತೆಗೊಲ್ಲ ಈ ಸಮಸ್ತ ವೃಂದಾವನ ವಾಸಿಗಳ ಮೃತ್ಯುವಿಗೆ ಕಾರಣವಾಗಲಿದೆ. ಮೃತ್ಯು. ನಂದರಾಜ, 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 ಎಲ್ಲಿದ್ದೀರಾ? ಅಪ್ಪ ಎಲ್ಲರೂ ಅಪ್ಪ, ನಂದರಾಜ, ಅಕ್ಕಮ್ಮ ಎಲ್ಲರೂ ಅಪ್ಪ, ಚಿಕ್ಕಮ್ಮ ಅಪ್ಪ ನಂದರಾಜ, ಕೃಷ್ಣ ಇವ್ರನ್ನ ಹಿಡ್ಕೋ. ಎಲ್ಲೂ ಹೋಗ್ಬೇಡ. ಬಲರಾಮ, ಹೇಗೆ ಒಬ್ಬ ಬೇಟೆಗಾರ ತನ್ನ ಬೇಟೆಯನ್ನು ಉರುಳಿಸಿ ಪ್ರಸನ್ನತೆ ಪಡೆವನೋ
ಅದೇ ರೀತಿ ಪ್ರಸನ್ನತೆ ನನಗೆ ಈ ಗೊಲ್ಲನ ಅಸಹಾಯಕತೆಯನ್ನು ನೋಡಿ ದೊರೆಯುತ್ತಿದೆ. ಇದನ್ನೆಲ್ಲ ಯೋಚಿಸಿ ಆನಂದವಾಗುತ್ತಿದೆ. ಹೇಗೆ ಈ ಗೊಲ್ಲನ ತಂದೆ ನಂದನನ್ನು ಅಲೆಗಳು ಮುಳುಗಿಸುತ್ತಿವೆ. ಈಗ ಪ್ರತೀಕ್ಷೆ ಇರುವುದು ಒಂದೇ, ಈ ವೃಂದಾವನ ವಾಸಿಗಳು ತಮ್ಮ ಮುಖ್ಯಸ್ಥನ ಮೃತ್ಯುವಿನ ನಂತರ ಆ ಮೂರ್ಖ ಗೊಲ್ಲನನ್ನು ಬಿಟ್ಟು ನನ್ನ ಮುಂದೆ ಶರಣಾಗುತ್ತಾರೆ. ಅಯ್ಯೋ, ನನ್ನ ರಾಜ ಮುಳುಗೋದ್ರು ಅನ್ಸತ್ತೆ. ಇಲ್ಲ, ನನ್ನ ಅಪ್ಪಂಗೆ ಏನು ಆಗೋದಿಲ್ಲ. ಯಮುನಾ ದೇವಿ ಅವ್ರ ರಕ್ಷಣೆ ಮಾಡ್ತಾಳೆ. ನನ್ನ ಅಣ್ಣ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವರಿಂದ ಮುಂದಕ್ಕೆ ಹೋಗೋದು ಸಾಧ್ಯ ಇಲ್ಲ. ಹೇ ಪ್ರಭು, ನಂದರಾಜನ ರಕ್ಷಣೆ ಮಾಡು. ಇನ್ನು ಚಿಂತೆಯ ಅವಶ್ಯಕತೆಯೇ ಇಲ್ಲ ವರುಣದೇವ. ನನ್ನ ಗೆಲುವು ನಿಶ್ಚಯವಾಗಿದೆ. ಆಶ್ಚರ್ಯ, ಘೋರ ಆಶ್ಚರ್ಯ ಇಂದ್ರದೇವ. ನೋಡಿದಿರೇನು, ಪಿತನ ಮೃತ್ಯುವಿನ ನಂತರವೂ ಈ ಗೊಲ್ಲ ಎಷ್ಟು ಪ್ರಸನ್ನನಾಗಿದ್ದಾನಲ್ಲ. ನಂದರಾಜ ಸಿಕ್ಕರು. ಯಮುನಾ ನದಿ, ನಿನ್ನೆ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಇದು ನನ್ನ ಸೌಭಾಗ್ಯ ಕೃಷ್ಣ. ನನಗೆ ನಿಮ್ಮ ಸೇವೆಯ ಅವಕಾಶ ದೊರೆಯಿತು. ಮತ್ತೆ ಈಗ ನೀನೇ ನಮ್ಮೆಲ್ಲರ ರಕ್ಷಣೆ ಮಾಡ್ಬೇಕು. ನಾನಾ? ನೀನು ಒಬ್ಳು ತಾಯಿ ತಾನೆ, ಮತ್ತೆ ನಿನ್ಗೂ ಗೊತ್ತಿದೆ, ಮಕ್ಕಳು ತಮ್ಮ ಆಟಿಕೆನ ದುರುಪಯೋಗ ಏನಾದ್ರೂ ಮಾಡಿದ್ರೆ ತಾಯಿ ಅದನ್ನ ಅವರಿಂದ ಕಸಿತಾಳೆ. ಓಂ ಗೋವರ್ಧನ ದೇವಾಯ ನಮಃ. ಓಂ ಗೋವರ್ಧನ ದೇವಾಯ ನಮಃ. ಓಂ ಗೋವರ್ಧನ ದೇವಾಯ ನಮಃ. ನಾವೆಲ್ಲ ಗೋವರ್ಧನ ದೇವನ ಪ್ರಾರ್ಥನೆ ಮಾಡಬೇಕು. ಓಂ ಗೋವರ್ಧನ ದೇವಾಯ ಇಲ್ಲಿವರೆಗೆ ಅವನೇ ಕಾಪಾಡಿದಾನೆ, ಇನ್ನು ಮುಂದೆ ಬರೋ ಅಪಾಯದಿಂದನೂ ಕಾಪಾಡ್ತಾನೆ.
ಓಂ ಗೋವರ್ಧನ ದೇವಾಯ ನಮಃ. ಇಷ್ಟೆಲ್ಲ ಆದ ಮೇಲೂ ಸಹ ಈ ಗೊಲ್ಲರು ತಮ್ಮ ಹಠವನ್ನು ಬಿಡುತ್ತಿಲ್ಲ. ಅಮ್ಮ, ಈಗ ನೀನೇ ನಮ್ಮೆಲ್ಲರ ರಕ್ಷಣೆ ಮಾಡಕ್ ಸಾಧ್ಯ. ಈ ಕಾಮಧೇನು ಮಾತೆ ಏನು ಮಾಡುತ್ತಿದ್ದಾಳೆ? ಇವಳ ಕಾರಣದಿಂದ ನನ್ನ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತಿದೆ. ನಾರಾಯಣ ನಾರಾಯಣ. ಪ್ರಭು, ಮಾತೆ ಕಾಮಧೇನುವಿನ ಈ ರೂಪ ನೋಡಿ ನಾನು ಆಶ್ಚರ್ಯಚಕಿತನಾದೆ. ಇದು ಮೊದಲ ಸಲವಲ್ಲ ದೇವರ್ಷಿ. ಮಾತೆ ಕಾಮಧೇನು ಚಮತ್ಕಾರ ತೋರಿದ್ದು ಮೊದಲ ಸಲವೇನಲ್ಲ. ನನಗೇನು ತಿಳಿಯುತ್ತಿಲ್ಲ ಪ್ರಭು. ಇದು ಯಾವ ಕಾಲದ ಕಥೆ? ಬಹಳ ಹಿಂದಿನ ಕತೆ ದೇವರ್ಷಿ. ಒಮ್ಮೆ ರಾಜ ವಿಶ್ವಾಮಿತ್ರನು ಮಹರ್ಷಿ ವಸಿಷ್ಠರಿಂದ ಬಲಪೂರ್ವಕ ಅವರ ಕಾಮಧೇನು ಕಸಿಯುವ ಪ್ರಯತ್ನ ಮಾಡಿದ್ದ. ಆಗ ಮಾತೆ ಕಾಮಧೇನು ತನ್ನ ಶರೀರದಿಂದ ಯವನರು, ಶಕರಿಗೆ ಮತ್ತು ಅನೇಕ ಯೋಧರಿಗೆ ಜನ್ಮವನ್ನು ನೀಡಿ ಕೆಲವೇ ಕ್ಷಣಗಳಲ್ಲಿ ವಿಶ್ವಾಮಿತ್ರನ ಎಲ್ಲ ಸೈನಿಕರು ಮತ್ತು ಪುತ್ರರ ಸಂಹಾರ ಮಾಡಿದ್ದಳು. ಆ ಘಟನೆ ವಿಶ್ವಾಮಿತ್ರನಿಗೆ ಎಂತ ಪ್ರಭಾವ ಬೀರಿತೆಂದರೆ ಆತ ಎಲ್ಲ ರಾಜಭೋಗಗಳನ್ನು ತ್ಯಜಿಸಿ ಕೇವಲ ತಪೋಬಲದಿಂದ ವಸಿಷ್ಠನ ಎದುರು ನಿಲ್ಲುವ ಪ್ರಯತ್ನ ಆರಂಭಿಸಿದ. ಕಾಮಧೇನು ಮಾತೆ ಧನ್ಯಳು ಪ್ರಭು. ನಾರಾಯಣ ನಾರಾಯಣ. ಇಲ್ಲಿ ದೊಡ್ಡ ಚಮತ್ಕಾರವೇ ಆಗಿದೆ. ಧನ್ಯವಾದ ಮಾತಿ. ನಾನೇನೂ ಮಾಡಲಿಲ್ಲ ಪ್ರಭು. ಕರ್ತೃ ನೀವೇ ತಾನೇ. ಗೋವರ್ಧನ ದೇವನಿಗೆ ಜೈ! ಗೋವರ್ಧನ ದೇವನಿಗೆ ಜೈ! ಗೋವರ್ಧನ ದೇವನಿಗೆ ಜೈ! ಗೋವರ್ಧನ ದೇವನಿಗೆ ಗೋವರ್ಧನ ದೇವನಿಗೆ ಗೋವರ್ಧನ ದೇವನಿಗೆ ಗೋವರ್ಧನ ದೇವನಿಗೆ ಗೋವರ್ಧನ ದೇವನಿಗೆ. ಕ್ಷಮಿಸಿಬಿಡಿ ದೇವರಾಜ, ನನಗೆ ಈಗ ಅರಿವಾಗುತ್ತಿದೆ. ಈ ಬಾಲಕ ಯಾರೋ ಸಾಧಾರಣ ಬಾಲಕನಲ್ಲ. ಇವನು ಹೊಂದಿರುವ ಶಕ್ತಿಗಳು ದೇವತೆಗಳಾದ ನಮ್ಮ ಶಕ್ತಿಗಳಿಗಿಂತ ಹೆಚ್ಚು ಬಲಿಷ್ಠವಾಗಿವೆ. ಆದ್ದರಿಂದ ಈಗ ಇದೇ ಉಚಿತ. ಇನ್ನು ನಾವು ಸಮಯವಿದ್ದಾಗಲೇ ಪರಾಜಯ ಸ್ವೀಕರಿಸೋಣ. ವರುಣದೇವ, ನಾನು ದೇವರಾಜ ಇಂದ್ರ, ಸ್ವರ್ಗಾಧಿಪತಿ, ದೇವತೆಗಳ ರಾಜ. 3 ಲೋಕ ನನ್ನ ಒಂದೇ ಪ್ರಹಾರಕ್ಕೆ ನಡುಗುತ್ತವೆ. ನೀನು ಹೇಳುವೆ ಎಂದು ನಾನು ನನ್ನ ಪರಾಜಯ ಸ್ವೀಕರಿಸಲೇ? ಅದು ಈ ನಿಕೃಷ್ಟ ಬಾಲಕನಿಂದ ಅಸಂಭವ. ಈಗ ನೋಡು, ನಾನು ಹೇಗೆ ಈ ಬಾಲಕನನ್ನು ನನ್ನ ಕೈಯಾರೆ ದಂಡಿಸುತ್ತೇನೆ. ನನ್ನ ಕೈಯಾರೆ ಇವನ ಅಂತ್ಯ ಮಾಡುತ್ತೇನೆ. ಪ್ರಭು, ನನಗೀಗ ಇಂದ್ರನ ಮೇಲೆ ಕ್ರೋಧ ಮೂಡುತ್ತಿದೆ. ಅವನು ಒಂದೊಂದಾಗಿ ಅವನ ಎಲ್ಲೆಗಳನ್ನು ಮೀರುತ್ತಿದ್ದಾನೆ. ಇಲ್ಲಿಯವರೆಗೆ ಕೃಷ್ಣ ಕೇವಲ ಅವನನ್ನು ಪ್ರತಿರೋಧಿಸಿದ್ದಾನೆ, ಆಕ್ರಮಿಸಿಲ್ಲ. ಕೃಷ್ಣ ಕೇವಲ ಪ್ರತಿರೋಧವನ್ನಷ್ಟೇ ಮಾಡಿ ಸಂದೇಶ ನೀಡುತ್ತಿದ್ದಾನೆ. ಅದು ಅನಾಚಾರದ ಉತ್ತರ ಸಹನಶೀಲತೆ, ಹಿಂಸೆಯಲ್ಲ ಎಂದು. ನಾರಾಯಣ ನಾರಾಯಣ. ಆದರೆ ಪ್ರಭು, ಈ ಮೂರ್ಖ ಕಂಸನಿಗೆ ಯಾವಾಗ ಅರಿವಾಗುವುದು? ಅವನು ಯಾರನ್ನು ಯುದ್ಧಕ್ಕಾಗಿ ಕರೆಯುತ್ತಿರುವನೋ ಅವನು ಉತ್ತರವನ್ನೇ ನೀಡದೆ ಅವನಿಗೊಂದು ಅವಕಾಶ ನೀಡುತ್ತಿದ್ದಾನೆ. ಆ ವಿಷ್ಣು, ಭಗವಂತ ಕಂಸನನ್ನು ನೋಡಿ
ಅಡಗಿದೆಯಾ? ಇಲ್ಲಂತೂ ಯಾರಿಲ್ಲ. ಇದೆಂತಹ ವೈಕುಂಠ. ಆ ಚಕ್ರಧಾರಿ, ನೀನೇನೋ ದೊಡ್ಡ ಭಗವಂತ ಎಂದೆನ್ನುವೆ. ಇಂದು ಸ್ವತಃ ನಿನ್ನ ಕಾಲನೇ ವೈಕುಂಠಕ್ಕೆ ಬಂದರೆ ನೀನು ನಿನ್ನ ದ್ವಾರಪಾಲಕರಂತೆ ಅದೃಶ್ಯನಾದೆಯ. ನೋಡು, ನನ್ನಿಂದ ಭಯಭೀತನಾಗುವ ಅವಶ್ಯಕತೆ ಏನಿಲ್ಲ. ಭಗವಂತ ಕಂಸ ಸ್ವಯಂ ನಿನ್ನನ್ನು ವಧಿಸಿ ನಿನ್ನನ್ನು ವೈಕುಂಠದ ಉತ್ತರದಾಯಿತ್ವದಿಂದ ಮುಕ್ತ ಮಾಡಲು ಬಂದಿದ್ದಾನೆ. ಆದರೆ ನೀನು ಮಕ್ಕಳಂತೆ ಕಣ್ಣ ಮುಚ್ಚಾಲೆ ಆಡುತ್ತಿರುವೆ. ಓ ವಿಷ್ಣು, ಧೈರ್ಯವಿದ್ದರೆ ಮುಂದೆ ಬಾ. ಏನಾಗುತ್ತಿದೆ? ಇದು ವೈಕುಂಠವಲ್ಲ ಕಂಸ, ಇದು ಕೇವಲ ಮಾಯೆ ಮಾತ್ರ. ನನ್ನನ್ನು ಹುಡುಕುವ ಪ್ರಯತ್ನದಲ್ಲಿ ನೀನೆಷ್ಟು ಲೀನನಾದೆ ಎಂದರೆ ನೀನೇ ಒಂದು ಕಾಲ್ಪನಿಕ ವೈಕುಂಠವನ್ನೇ ರಚಿಸಿರುವೆ. ನೀನು ಏನನ್ನ ನೋಡುತ್ತಿರುವೆಯೋ, ನಿನ್ನ ಮುಂದೆ ಏನು ಘಟಿಸುತ್ತಿದೆಯೋ ಅದು ನಿನ್ನ ಕಲ್ಪನೆ ಮಾತ್ರ. ಜಯ 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 ಗಿರಿರಾಜ ಗೋವರ್ಧನ, ಜಯ 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 ಗಿರಿರಾಜ ಗೋವರ್ಧನ. ನಿಲಗಾರತಿ ಗೈದಿದೆ ಈ ಜನಮನ, ನಿಲಗಾರತಿ ಗೈದಿದೆ ಈ ಜನಮನ. ನೀಲಿ ವೃಂದಾವನ ನೆಲದೊಡೆಯ, ನಿನ್ನ ಉಪಾಸಕರಾದಿವು ಸದಯ. ಜಯ 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 ಗಿರಿರಾಜ ಗೋವರ್ಧನ. ದೇವರಾಜ ಇಂದ್ರ, ಇದು ನನ್ನ ಮತ್ತೆ ನಿನ್ನ ಪರಸ್ಪರ ಯುದ್ಧ ಅಲ್ಲ. ಇದು ನಿನ್ನ ಶಕ್ತಿ ಮತ್ತೆ ನನ್ನ ಭಕ್ತಿಯ ಮಧ್ಯದ ಯುದ್ಧ. ಈಗ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಭಕ್ತಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ಪರ್ವತನೂ ಅಲ್ಲಾಡಿಸುತ್ತೆ. ನಾವಿದೇ ರೀತಿ ಇಂದ್ರಂಗೆ ಹೆದರ್ಕೊಂಡು ಎಷ್ಟು ದಿನ ಅಂತ ಅಡಗಿರೋದು. ಈಗ ನಮ್ಮ ಹತ್ರ ಉಳ್ಕೊಳ್ಳೋದಕ್ಕೆ ಒಂದು ಜಾಗನೂ ಇಲ್ಲ. ನಾವು ನಮ್ಮ ಭಕ್ತಿನ ನಂಬ್ಕೊಂಡಿದ್ರೆ ಈ ಗೋವರ್ಧನ ದೇವನೇ ನಮ್ಮ ಮನೆ ಆಗಿ ಅವನೇ ನಮ್ಮ ರಕ್ಷಣೆ ಮಾಡ್ತಾನೆ. ಬನ್ನಿ ವೃಂದಾವನ ವಾಸಿಗಳೇ. ಇದು ಕೇವಲ ಕಲ್ಪನೆಯಲ್ಲ, ನನ್ನ ಗುರಿ ಇದು. ನೀನಂತೂ ವಾಸ್ತವಿಕ ತಾನೆ. ಆಹ್ವಾನ ನೀಡುತ್ತೇನೆ ನಿನಗೆ, ಬಾ, ಎದುರು ಬಾ. ಕ್ಷಣ ಮಾತ್ರದಲ್ಲಿ ನಿನ್ನ ವಧೆ ಮಾಡಿ ಸಿದ್ಧಪಡಿಸುತ್ತೇನೆ. ಈ ಸಂಪೂರ್ಣ ಲೋಕದ ಸ್ವಾಮಿ ಯಾರೆಂದು. ಇಲ್ಲ ಕಂಸ, ವಿಧಿಯ ವಿಧಾನ ಬರೆಯಲ್ಪಟ್ಟಿದೆ. ನನ್ನನ್ನು ನೀನು ಖಂಡಿತ ಎದುರಿಸುವೆ. ಆದರೆ ಇದು ಆ ಸ್ಥಾನವೂ ಅಲ್ಲ, ಆ ಸಮಯವೂ ಅಲ್ಲ. ಸಾಕು, ಬಹಳವಾಯ್ತು ನಿನ್ನ ಮಾತು. ಈಗ ನನ್ನ ಬಳಿ ಇನ್ನೂ ಪ್ರತೀಕ್ಷೆ ಮಾಡುವ ಸಹನೆ ಇಲ್ಲ ವಿಷ್ಣು. ಹೌದಾ, ಮತ್ತೆ ಮೋಸ. ಭಯಭೀತನಾಗಿ ಎಲ್ಲಿ ಅಡಗಿದೆ? ಮಾಯಾವಿ, ನಾನು ಸದಾ ನಿನ್ನ ಎದುರಲ್ಲೇ ಇರುವೆ ಕಂಸ. ಮತ್ತು ಎಷ್ಟೋ ಬಾರಿ ನಮ್ಮ ಭೇಟಿಯೂ ಆಗಿದೆ. ನಾನೇ ಕಾರಣ ನೀನು ಕಳಿಸಿದ ಅಸುರರೆಲ್ಲರ ವಧೆಯಾಗುವುದಕ್ಕೆ. ನಾನು ಎಂದಿನಿಂದಲೂ ನಿನ್ನ ವೃಜಮಂಡಲದಲ್ಲೇ ಬಾಲಕನಾಗಿ ಜೀವಿಸುತ್ತಿರುವೆ. ಮತ್ತೇಕೆ ನೀನು ನನ್ನ ಮುಂದೆ ಬರುತ್ತಿಲ್ಲ? ಕಂಸ, ನಾನು ನಿನ್ನ ಬಳಿಯೇ ಇದ್ದೇನೆ. ನಿನ್ನನ್ನು ಎದುರಿಸುವ ಸಮಯವು ನಿರ್ಧರಿತವಾಗಿದೆ. ಆದರೆ ಅದಕ್ಕೂ ಮುಂಚೆ ನನ್ನನ್ನು ಹುಡುಕಲು ಸಾಧ್ಯವಾದರೆ ಹುಡುಕು. ನಾನು ನಿನ್ನ ಅಂಶವನ್ನು ಹುಡುಕಿ ನಾಶ ಮಾಡುತ್ತೇನೆ. ನೀನು ನನ್ನ ಮುಂದೆ ಬರಲೇಬೇಕು ವಂಚಕ. ಹೇ ಗೋವರ್ಧನ ದೇವ, ನನ್ನಮ್ಮ, ನನ್ನಪ್ಪ, ಬಲರಾಮಣ್ಣ, ರಾಧಿ
ಎಲ್ಲ ಜೀವನೂ ಅಪಾಯದಲ್ಲಿದೆ. ನನ್ನಮ್ಮ ಹೇಳ್ತಾಳೆ, ನೀನು ನಮ್ಗೆ ಆಸರೆ ಕೊಟ್ರೆ ಈ ಮಳೆಯಿಂದ ನಮ್ಗೆ ರಕ್ಷಣೆ ಸಿಗುತ್ತೆ. ರಕ್ಷಣೆ ನೀಡು ಗೋವರ್ಧನ ದೇವ, ನಮ್ಮನ್ನ ಕಾಪಾಡು. ನಾರಾಯಣ, ಇದೆಂತ ಮಾಯೆ? ನಾನೇನಾದ್ರೂ ಕನ್ಸು ಕಾಣ್ತಿದ್ದೀನ? ನಮ್ಮ ಕಂದನಿಗೆ ಇಷ್ಟೊಂದು ಬಲ? ಅಸಂಭವ, ಅಸಂಭವ. ಕೃಷ್ಣ ಅಂತೂ ನನ್ಗಿಂತ ಶಕ್ತಿವಂತ. ನೋಡಿ, ಇವನು ಇಡೀ ಪರ್ವತನೇ ಎತ್ತಿದ್ದಾನೆ. ಅಯ್ಯೋ ನೋಡಿ, ನನ್ ಗೊಲ್ಲ ಅಂತೂ ಗೋವರ್ಧನ ಪರ್ವತನೇ ಎತ್ಬಿಟ್ಟ. ಅದು ಬರೀ ಅವ್ನ್ ಕಿರ್ಬೆಳ್ಳಲ್ಲಿ. ನಾರಾಯಣನ್ ನಾರಾಯಣ. ಕೃಷ್ಣನ ರೂಪದಲ್ಲಿ ನನ್ನ ಪ್ರಭುವಿನ ಲೀಲೆ ಇದೆ. ಆ ಪುಟ್ಟ ಬಾಲಕನು ವಿಶಾಲವಾದ ಗೋವರ್ಧನ ಪರ್ವತವನ್ನೇ ಎತ್ತಿದ್ದಾನೆ. ನಿಮ್ಮ ಲೀಲೆಗೆ ಸಾಟಿ ಇಲ್ಲ. ನಾವು ಧನ್ಯರು ಪ್ರಭು, ಧನ್ಯರು. ನಾರಾಯಣನ್ ನಾರಾಯಣ. ನೋಡಿ ಬ್ರಹ್ಮದೇವ, ಪುಟ್ಟ ಕೃಷ್ಣನಂತೂ ವಿಧಿಯ ವಿಧಾನವನ್ನೇ ಬದಲಿಸಿದ್ದಾನೆ. ಇದು ಅಸಂಭವ. ನನ್ ಕಂದ, ಹೇ ನಾರಾಯಣ,
ಇದೆಂತ ಮಾಯೆ. ನಾನೇನಾದ್ರೂ ಕನ್ಸ್ ಕಾಣ್ತಿದ್ದೀನ? ಅಮ್ಮ ಅಂತೂ ಹೆದರು ಬಿಟ್ಟಿದ್ದಾಳೆ. ಖಂಡಿತ ಇವ್ರಿಗೆಲ್ಲ ಈ ದೃಶ್ಯ ಯಾವುದೋ ಭಯಾನಕ ಕನಸಿಗಿಂತ ಏನ್ ಕಡಿಮೆ ಇಲ್ಲ. ಅಮ್ಮ 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 ನನ್ ಸಹಾಯ ಮಾಡು. ಅಣ್ಣ ನನ್ ಸಹಾಯ ಮಾಡು. ಬನ್ನಿ ಬನ್ನಿ ಅಪ್ಪ. ಅಮ್ಮ ಪರ್ವತ ತುಂಬಾ ಭಾರ ಇದೆ. ಕೃಷ್ಣ, ಚಿಂತೆ ಮಾಡ್ಬೇಡ ಕೃಷ್ಣ, ನಿನ್ ಅಣ್ಣ ನಿನ್ ಜೊತೆ ಇದ್ದಾನೆ. ಅಮ್ಮ ಬಾ, ನನ್ ಸಹಾಯ ಮಾಡು. ಕಂದ ಕಂದ, ನನ್ ಸಹಾಯ ಮಾಡಮ್ಮ. ನೀನ್ ಇಷ್ಟ ದೊಡ್ಡ ಪರ್ವತ ಹೇಗೆ ಎತ್ಕೊಂಡೆ ಕಂದ? ಅಮ್ಮ, ಇದಂತೂ ನಿನ್ನ ಆಶೀರ್ವಾದ ಮತ್ತೆ ಭಗವಂತನ ಕೃಪೆಯಿಂದ ಆಗ್ತಿರೋದು. ಕಂದ, ನಿನಗೇನು ಆಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ಅಮ್ಮ. ನನ್ ಜೊತೆ ಎಲ್ಲ ವೃಂದಾವನ ವಾಸಿಗಳು ಇದಾರಲ್ಲ. ನನ್ಗೇನು ಆಗೋದಿಲ್ಲ. ಹಾ ಚಿಕ್ಕಮ್ಮ, ನಾನಿರೋವರೆಗೂ ನನ್ ಕೃಷ್ಣಂಗೆ ಏನು ಆಗೋದಿಲ್ಲ. ಹಾ ಯಶೋದೆ, ನೀನ್ ಚಿಂತೆ ಮಾಡಬೇಡ. ಕೃಷ್ಣಂಗೆ ಏನೂ ಆಗೋದಿಲ್ಲ. ಇಂದ್ರಪುತ್ರ, ಇನ್ನೂ ಸಮಯವಿದೆ. ಕನಸಿನಿಂದ ಹೊರಗೆ ಬಾ ಮತ್ತು ಈ ಬಾಲಕನನ್ನು ಗುರುತಿಸು. ಇವನು ಸಾಧಾರಣ ಬಾಲಕನಲ್ಲ ಪುತ್ರ. ಅದ್ಭುತ ಗುಣಗಳನ್ನು ಹೊಂದಿರುವ ಬಾಲಕನ ಮೇಲೆ ಭಗವಂತನ ಕೃಪೆ ಇದೆ. ಇವನಿಗೆ ಕೇಡು ಮಾಡುವ ವಿಚಾರ ತ್ಯಜಿಸಿ ಬಿಡು. ಮಾತೆ ಮಾತೆ ಅದಿತಿ ಸತ್ಯ ಹೇಳುತ್ತಿದ್ದಾಳೆ ದೇವರಾಜ. ನಾನೇ ಸ್ವತಃ ಅನುಭವಿಸಿದ್ದೇನೆ ದೇವರಾಜ. ಈ ಬಾಲಕ ನಿಸ್ಸಂದೇಹವಾಗಿ ದಿವ್ಯನೇ. ಈ ಯುದ್ಧವನ್ನು ನಿಲ್ಲಿಸಿ ಕ್ಷಮೆ ಕೇಳು. ಗೆಲುವು ಎಂದಿಗೂ ಸತ್ಯಕ್ಕಿರುತ್ತದೆ. ಆ ಸತ್ಯ ಬಾಲಕನ ಜೊತೆಗೆ ಆ ಜನ ಸಮೂಹದಲ್ಲಿ ಉಪಸ್ಥಿತವಿದೆ. ಹಾ ದೇವೇಂದ್ರ, ನಮ್ಮ ಸಂಪೂರ್ಣ ಶಕ್ತಿಗಳನ್ನು ಎದುರಿಸಿದ ನಂತರವೂ ಈ ಜನರು ತಮ್ಮ ನಿರ್ಣಯದ ಮೇಲೆ ಅಚಲ ವಿಶ್ವಾಸವನ್ನಿಟ್ಟಿದ್ದಾರೆ. ಯಾವುದೋ ದಿವ್ಯ ಶಕ್ತಿಯ ಸಹಾಯವಿಲ್ಲದೆ ಇದು ಅಸಂಭವ. ದಿವ್ಯ ಶಕ್ತಿಗಳು ಕೇವಲ ದೇವತೆಗಳ ಬಳಿ ಇರುತ್ತವೆ ವಾಯುದೇವ. ನಿಮ್ಮೆಲ್ಲರ ಶಕ್ತಿಗಳು ಕ್ಷೀಣವಾಗಿರಬಹುದು, ಆದರೆ ದೇವರಾಜನ ಶಕ್ತಿಯಲ್ಲ. ಆದರೆ ದೇವರಾಜ, ಆ ಜನರೆಲ್ಲರೂ ಗೋವರ್ಧನನ ರಕ್ಷಣೆಯಲ್ಲಿದ್ದಾರೆ. ಎಲ್ಲಿಯವರೆಗೆ ಬಾಲಕ ಆ ಮಣ್ಣಿನ ಮುದ್ದೆಯ ಕೆಳಗೆ ಅಡಗಿರುತ್ತಾನೆ, ಬಹುಬೇಗ ಇವನ ದಿವ್ಯ ಶಕ್ತಿಗಳು ಗೋವರ್ಧನನ ಭಾರಕ್ಕೆ ಕುಸಿದು ಬೀಳುತ್ತವೆ. ಆಗ ನಾನು ಇವರೆಲ್ಲರ ಸಮಾಧಿಯನ್ನು ಒಟ್ಟಿಗೆ ಇದೇ ಪರ್ವತದ ಕೆಳಗೆ ಮಾಡಲಿದ್ದೇನೆ. ಇದೇ ಪರ್ವತದ ಕೆಳಗೆ. ನೋಡಿದ್ರ ನೀವೆಲ್ಲ, ಇಂದ್ರನ ಕೋಪದಿಂದ ಕೊನೆಗೂ ನಮ್ಮನ್ನ ಕಾಪಾಡಿದ್ದು ಗೋವರ್ಧನ ಪರ್ವತನೇ. ಗೋವರ್ಧನ ಪರ್ವತಕ್ಕೆ, ಗೋವರ್ಧನ ಪರ್ವತಕ್ಕೆ, ಗೋವರ್ಧನ ಪರ್ವತಕ್ಕೆ, ಗೋವರ್ಧನ ಪರ್ವತಕ್ಕೆ.